ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ದ್ರೌಪದಿ ಎನ್ನುವ ಒಂದು ಪಾತ್ರದ ಎಳೆಯನ್ನು ಹಿಡಿದು ಮಹಾಭಾರತವೆನ್ನುವ ಮಹಾಸಾಗರವನ್ನು ಪ್ರವೇಶಿಸಿದರೆ ಏನೆಲ್ಲ ಬೆರಗುಗಳು, ಏನೆಲ್ಲ ಪ್ರಶ್ನೆಗಳು, ಏನೆಲ್ಲ ವೈಚಿತ್ರ್ಯಗಳು, ಒಟ್ಟಿನಲ್ಲಿ ಸಂಭ್ರಮದ ಸೊಬಗುಗಳು. ಈ ಪಾತ್ರದ ಒಟ್ಟಂದದ ಘನತೆಯನ್ನು, ಹಲವು ಆಯಾಮಗಳ ಪರಿಚಯವನ್ನು ತಲಸ್ಪರ್ಶಿಯಾಗಿ ಮಾಡಿಕೊಳ್ಳಬೇಕೆಂದರೆ 10 ಹಲವು ಬಾರಿ ಮಹಾಭಾರತವನ್ನು ಓದಬೇಕಾಗುತ್ತದೆ. ಒಮ್ಮೆ ಓದಿದಾಗ ದಕ್ಕಿದ ಅರ್ಥಗಳು ಮತ್ತೊಮ್ಮೆ ಓದಿದಾಗ ಬೇರೆಯ ರೂಪವನ್ನೇ ಪಡೆಯುತ್ತದೆಯಲ್ಲ. ಇದು ಬೆರಗಲ್ಲದೆ ಮತ್ತೇನು. ವನವಾಸದಲ್ಲೇ ಹಲವಾರು ವರ್ಷಗಳು ಉರುಳಿಯೇ ಹೋಗಿವೆ. ಪಾಂಡವರ ವಾಸಸ್ಥಾನಗಳು ಕೈಲಾಸ ಪರ್ವತ, ಬದರಿಕಾಶ್ರಮವೇ ಮೊದಲಾದ 10 ಹಲವು ಸ್ಥಳಗಳಲ್ಲಿ ತಮ್ಮ ಸಕಲ ಪರಿವಾರದೊಂದಿಗೆ ಬದಲಾವಣೆಗೊಳ್ಳುತ್ತಿವೆ. ದೈವ ಸಮಾನರಾದ ಅನೇಕ ಋಷಿಮುನಿಗಳು ಬಂದು ಪಾಂಡವರನ್ನು ಹರಸಿ ಹೋಗಿದ್ದಾರೆ. ಹಲವು ಕತೆಗಳ ಸಾಗರಗಳೇ ಅವರ ಮುಂದೆ ಉರುಳುರುಳಿ ಹೊರಿದು ಹೋಗಿವೆ. ದ್ರೌಪದಿಯ ವಿಚಾರದಲ್ಲಿ ಮಾತ್ರ ಬೆರಗುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಆಕೆಯ ಒಂದೊಂದು ಮಾತುಗಳು ಅವಳ ಅಸಾಮಾನ್ಯ ಚತುರತೆಯ ಮತ್ತು ಅಸ್ಮಿತೆಯ ದರ್ಶನವನ್ನು ಮಾಡಿಸುತ್ತವೆ. ಉದಾಹರಣೆಗೆ ಸೌಗಂಧಿಕಾ ಕಮಲದ ಪ್ರಸಂಗವನ್ನೇ ತೆಗೆದುಕೊಳ್ಳೋಣ. ಪಾಂಡವರು ನರನಾರಾಯಣರ ಆಶ್ರಮದಲ್ಲಿದ್ದಾರೆ. ಯುಧಿಷ್ಠಿರ, ಭೀಮ, ನಕುಲ, ಸಹದೇವರು, ಪಾಂಚಾಲಿಯೂ ಸುಂದರವಾದ ಅರಣ್ಯದ ಒಂದೆಡೆಯಲ್ಲಿ ಕಾನನದ ಸೊಬಗನ್ನು ನೋಡುತ್ತಾ ಕುಳಿತಿದ್ದಾಗ ಈಶಾನ್ಯ ದಿಕ್ಕಿನಿಂದ ವೇಗವಾಗಿ ಬೀಸಿದ ಗಾಳಿಯಲ್ಲಿ ಸಹಸ್ರ ದಳಗಳಿದ್ದ ಸೂರ್ಯನಿಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಘಮಘಮಿಸುತ್ತಿದ್ದ ದೇವಕಮಲ ಪುಷ್ಪವು ದ್ರೌಪದಿ ಕುಳಿತಿದ್ದ ಕಡೆಗೆ ಬಂದು ಬಿದ್ದಿತು. ಆ ಒಂದೇ ಒಂದು ಹೂವಿನಿಂದ ದ್ರೌಪದಿಗೆ ತೃಪ್ತಿಯಾಗಲಿಲ್ಲವಂತೆ. ಆಕೆಗೀಗ ಮತ್ತಷ್ಟು ಅಂಥ ಹೂಗಳು ಬೇಕು. ಯಾತಕ್ಕೆ ಗೊತ್ತೇ? ಸಿಕ್ಕಿರುವ ಈ ಒಂದನ್ನು ಆಕೆ ಧರ್ಮರಾಯನಿಗೆ ಅರ್ಪಿಸುತ್ತಾಳಂತೆ. ಮತ್ತೆ ಅನೇಕ ಹೂಗಳನ್ನು ಕಾಮ್ಯಕವನದಲ್ಲಿದ್ದ ತಮ್ಮ ಆಶ್ರಮಕ್ಕೆ ತೆಗೆದುಕೊಂಡು ಹೋಗುವುದಕ್ಕಂತೆ. ಇದನ್ನು ತಂದುಕೊಡಲು ಯಾರನ್ನು ಕೇಳಬೇಕು? ಅರ್ಜುನ ಇಂದ್ರಲೋಕದಿಂದ ಇನ್ನೂ ಹಿಂದಿರುಗಿ ಬಂದಿಲ್ಲ. ಧರ್ಮರಾಯ ತೀರಾ ದೊಡ್ಡವನು. ಅಂಥ ಮಹಾಮಹಿಮನನ್ನು ತೀರಾ ಒಂದು ಹೂವಿನ ಬಯಕೆಗೆ ಬಳಸಿಕೊಳ್ಳುವುದೇ? ನಕುಲ ಸಹದೇವರೋ ದ್ರೌಪದಿಯ ಕಣ್ಣಲ್ಲೂ ಚಿಕ್ಕವರು. ಅವಳಿಗೆ ಆಪ್ತ ಬಂಧುವೆಂದರೆ ಭೀಮಸೇನ ತಾನೆ. ಈ ಸಂದರ್ಭವನ್ನು ಕುಮಾರವ್ಯಾಸ ಬಹು ಸರಸವಾಗಿಯೂ ಮನೋಹರವಾಗಿಯೂ ಚಿತ್ರಿಸಿದ್ದಾನೆ. ಇಲ್ಲಿ ಸೌಗಂಧಿಕಾ ಕಮಲದ ಹೂವು ದ್ರೌಪದಿಯ ಕೈಗೆ ಸಿಕ್ಕಿಲ್ಲ. ಅದರ ಸುವಾಸನೆ ಮಾತ್ರ ತುಂತುರು ತುಷಾರದಲ್ಲಿ ಮೊರೆದೊಗುವ ಮರಿದುಂಬಿಗಳ ಮೋಹರದ ಮೋಡಾಮೋಡಿಯಲಿ ದ್ರೌಪದಿಯ ನಾಸಿಕವನ್ನು ತಲುಪಿದೆ ಅಷ್ಟೆ. ಮೇಲುರಥದಲ್ಲಿ ಪರಿಮಳದ ವೈಹಾಳಿಯಲಿ ಸೆಲೆ ಬೀದಿವರಿದು ಚಡಾಳಿಸುವ ಸೊಗಸಿನಲಿ ಸೊಂಪಾದಳು ಸರೋಜಮುಖಿ ಸೋಲಿಸುತ್ತಲಾ ಚೂಣಿಯಲಿ ಸಂಪಾಳಿಸಿದ ಸೌಗಂಧವಿನ್ನು ವಿಶಾಲ ಪದುಮವದೆಂತುಟೆನುತ್ತವೆ ತೂಗಿದಳು ಶಿರವ. ಆ ಪರಿಮಳವು ಅತ್ಯಂತ ಉತ್ತಮ ಆನಂದವನ್ನುಂಟು ಮಾಡುತ್ತಿದೆ. ಅದರ ಸಂಚಾರ ಬೀದಿ ಬೀದಿಗಳಲ್ಲಿ ಪಸರಿಸಿದೆ. ಕ್ಷಣ ಕ್ಷಣಕ್ಕೂ ಸುವಾಸನೆ ಅಧಿಕವಾಗುತ್ತಿದೆ. ಕಮಲದಂತೆ ಮುಖವುಳ್ಳ ಈ ಲಲನೆ ಸುವಾಸನೆಯಿಂದ ಬೆರಗುಗೊಳ್ಳುತ್ತಿದ್ದಾಳೆ. ಈ ಸುಗಂಧವೇ ಇಷ್ಟೊಂದು ಸೊಗಸಾಗಿರುವಾಗ ಆ ಪುಷ್ಪವಿನ್ನೆಷ್ಟು ಸುಂದರವಾಗಿರಬಹುದು ಎನ್ನುವ ಕಲ್ಪನೆಯಲ್ಲಿ ತಲೆದೂಗುತ್ತಿದ್ದಾಳೆ ದ್ರೌಪದಿ.
ಅರಸನಲಿಮೇಣ್ ನಕುಲ ಸಹದೇವರಲಿ ತನ್ನ ಮನೋರಥಕ್ಕೆ ವಿಸ್ತರಣವಾಗದು ನುಡಿವಡಿಲ್ಲರ್ಜುನ ಸಮೀಪದಲ್ಲಿ ಅರಿಭಯಂಕರ ಭೀಮನೆ ಗೋಚರಿಸುವನಲ ಎನ್ನುತ್ತಲಾತನ ಹೊರೆಗೆ ಬಂದಳು ನಗುತ ನುಡಿದಳು ಮಧುರ ವಚನದಲ್ಲಿ. ತನ್ನ ಮನೋಭೀಷ್ಟವನ್ನು ಧರ್ಮರಾಯನಲ್ಲಿ ನಕುಲ ಸಹದೇವರುಗಳಲ್ಲಿ ಹೇಳಿದರೆ ಅದು ಈಡೇರುವುದಿಲ್ಲ. ಇನ್ನು ಅರ್ಜುನನಲ್ಲಿ ಹೇಳೋಣವೆಂದರೆ ಆತ ಹತ್ತಿರದಲ್ಲಿಲ್ಲ. ಅರಿಭಯಂಕರ ಭೀಮನೇನಾದರೂ ಕಾಣುತ್ತಾನೆಯೇ ನೋಡೋಣವೆಂದು ಹೊರಗೆ ಬಂದು ಅಲ್ಲೇ ಗೋಚರಿಸಿದ ಆತನಿಗೆ ನಗುತ್ತಾ ಮಧುರವಾದ ಮಾತುಗಳಲ್ಲಿ ತನ್ನ ಇಂಗಿತವನ್ನು ಹೇಳಿದಳು. ಹಿರಿದು ಸೊಗಸಾಯ್ತೆನಗೆ ಪೂರ್ವದ ಪರಿಮಳದ ಕೇಳಿಯಲಿ ನೀನಾ ಸರಸಿಜವ ತಂದಿತ್ತು ತನ್ನ ಮನೋರಥ ವ್ಯತೆಯ ಪರಿಹರಿಪುದನಲ ಭುಜವದನೆಯ ಕುರುಳನುಗುರಲಿ ತಿದ್ದಿದನು ತತ್ಸರಸಿಜವತ ಹೆನೆನುತ ಕೊಂಡನು ನಿಜಗದಾಯುಧವ. ಪೂರ್ವದ ಕಡೆಯಿಂದ ಅತ್ಯಂತ ಸುಮಧುರವಾದ ಪರಿಮಳ ಸೂಸಿ ಬಂತು. ನೀನು ಆ ಕಮಲದ ಹೂವನ್ನು ನನಗೆ ತಂದಿತ್ತು, ನನ್ನ ಮನೋವ್ಯಥೆಯನ್ನು ಪರಿಹರಿಸು ಎಂದು ಕಮಲಮುಖಿಯಾದ ದ್ರೌಪದಿ ಕೇಳಲು ಭೀಮನು ಅವಳ ಮುಂಗುರುಳನ್ನು ತನ್ನ ಉಗುರಿನಲ್ಲಿ ತಿದ್ದುತ್ತಾ ಆ ಕಮಲವನ್ನು ತಂದುಕೊಡುವೆ ಎನ್ನುತ್ತಾ ತನ್ನ ಗದೆಯನ್ನು ಹಿಡಿದು ಹೊರಟೇ ಬಿಟ್ಟನು. ಈ ಪದ್ಯಗಳಲ್ಲಿ 2 ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು. ಧರ್ಮರಾಯ ಅತ್ಯಂತ ಪೂಜನೀಯ, ದ್ರೌಪದಿ ಆತನನ್ನು ಗೌರವಿಸುತ್ತಾಳೆ ಮತ್ತು ಒಂದು ಅಂತರವನ್ನು ಕಾಯ್ದುಕೊಳ್ಳುತ್ತಾಳೆ. ನಕುಲ ಸಹದೇವರು ಚಿಕ್ಕವರು ಎನ್ನುವ ಭಾವವೇ ಯಾವಾಗಲೂ. ಅವಳ ಸಮಾನರೆಂದರೆ ಅರ್ಜುನ ಮತ್ತು ಭೀಮರು ಮಾತ್ರ. ಅದರಲ್ಲೂ ಭೀಮನೆಂದರೆ ಅವಳ ಅಗತ್ಯಗಳನ್ನು ಸದಾ ಗೌರವಿಸುವವನು. ಅದು ಸೌಗಂಧಿಕವನ್ನು ಪಡೆಯುವುದಿರಬಹುದು ಅಥವಾ ಕೀಚಕನನ್ನು ತೊಡೆಯುವುದಿರಬಹುದು. ಅದಕ್ಕೊದಗುವವನು ಭೀಮ ಮಾತ್ರ. 2ನೇ ಅಂಶ, ಭೀಮನ ನಡವಳಿಕೆಯನ್ನು ಗಮನಿಸಲೇಬೇಕು. ಪೂರ್ವದಿಂದ ಹೂವಿನ ಸುಗಂಧ ಬರುತ್ತಿದೆ, ಆ ಹೂವು ನನಗೆ ಬೇಕು ಎಂದಳು ಹೆಂಡತಿ. ಯಾಕೆ, ಏನು, ಯಾವ ಪ್ರಶ್ನೆಯನ್ನೂ ಈ ಗಂಡ ಮಹಾರಾಯ ಕೇಳಲೇ ಇಲ್ಲ. ಬದಲಾಗಿ ಪ್ರೀತಿಯಿಂದ ತನ್ನ ಉಗುರಿನಿಂದ ಅವಳ ಮುಂಗುರುಳನ್ನು ನೇವರಿಸಿ ಹೊರಟೇ ಬಿಟ್ಟನಲ್ಲ. ದ್ರೌಪದಿಯ ಕಣ್ಸನ್ನೆಯನ್ನು ತನ್ನ ತಲೆಯಲ್ಲಿ ಹೊತ್ತು ಪಾಲಿಸುವ ಗಂಡ ಈ ಭೀಮರಾಯ. ಇಷ್ಟೆಲ್ಲ ಪ್ರಸಂಗವನ್ನೇ ಸೃಷ್ಟಿಸಿದ ಆ ಸೌಗಂಧಿಕ ಪುಷ್ಪ ದ್ರೌಪದಿಗೆ ಎಷ್ಟು ಸಿಕ್ಕಿದವು? ಅವುಗಳನ್ನು ಅವಳೇನು ಮಾಡಿದಳು? ಕಾಮ್ಯಕವನಕ್ಕೆ ತಂದು ಆಶ್ರಮದಲ್ಲಿ ಇಟ್ಟುಕೊಂಡಳೆ. ಈ ಯಾವ ಪ್ರಶ್ನೆಗಳಿಗೂ ಯಾವ ಭಾರತದಲ್ಲೂ ಉತ್ತರ ಸಿಗುವುದಿಲ್ಲ. ಭೀಮನೆಲ್ಲಿ ಎಂದು ಧರ್ಮರಾಯ ಕೇಳಿದಾಗ ನನಗೆ ಈ ಸೌಗಂಧಿಕ ಕಮಲವನ್ನು ಮುಡಿಯುವ ಆಸೆಯಾಯಿತು, ಅದನ್ನು ತರಲು ಈಶಾನ್ಯ ದಿಕ್ಕಿಗೆ ಹೋಗಿದ್ದಾನೆ ಎಂದುತ್ತರಿಸುತ್ತಾಳೆ ದ್ರೌಪದಿ ವ್ಯಾಸರ ಭಾರತದಲ್ಲಿ. ಅದನ್ನು ಕೇಳಿ ಎಲ್ಲರೂ ಈಶಾನ್ಯ ದಿಕ್ಕಿಗೆ ಘಟೋದ್ಘಜನ ಸಹಾಯದಿಂದ ವಾಯುಮಾರ್ಗವಾಗಿಯೇ ಭೀಮನಿದ್ದ ಕುಬೇರನ ರಾಜ್ಯಕ್ಕೆ ಹೋಗುತ್ತಾರೆ. ಅಲ್ಲಿ ಭೀಮ ಅನೇಕ ರಾಕ್ಷಸರನ್ನು ಕೊಂದಿರುತ್ತಾನೆ. ಧರ್ಮರಾಯ ಬಂದ ಮೇಲೆ ಅವರು ಒಳ್ಳೆಯ ರಾಕ್ಷಸರೆಂದು ಈ ಮಹಾನುಭಾವ ಯುಧಿಷ್ಠಿರನ ತಮ್ಮನೆಂದು ಪರಸ್ಪರರಿಗೆ ತಿಳಿದು ಕುಬೇರ ಸರೋವರದಿಂದ ಬೇಕಾದಷ್ಟು ಹೂವು ಕಿತ್ತುಕೊಳ್ಳಲು ಅನುಮತಿ ಕೊಡುತ್ತಾನೆ. ಆ ನಂತರ ಹೂವುಗಳೇನಾದವು ಗೊತ್ತಿಲ್ಲ. ಈ ಪ್ರಸಂಗ ದ್ರೌಪದಿಯ ಹೂವಿನಾಸೆಯಿಂದ ಪ್ರಾರಂಭವಾಗುತ್ತದೆ ಅಷ್ಟೆ. ಇದರ ಮುಖ್ಯ ತಿರುಳಿರುವುದು ಹನುಮ ಭೀಮರ ಮಿಲನ ಮತ್ತು ರಾಕ್ಷಸರ ಹನನ ಇದರಲ್ಲಿ. ಇದಕ್ಕೆ ದ್ರೌಪದಿಯ ಆಸೆ ನೆಪ ಮಾತ್ರ. ದ್ರೌಪದಿ ಸೌಗಂಧಿಕ ಪುಷ್ಪ ಬೇಕೆಂದಳು. ಭೀಮ ಎಲ್ಲಿ, ಯಾಕೆ ಮುಂತಾದ ಯಾವ ಪ್ರಶ್ನೆಯನ್ನೂ ಕೇಳದೆ ಹೂವನ್ನು ತರಲು ಹೊರಟೇ ಬಿಟ್ಟ. ಇಂಥ ಅನೇಕ ಸಂದರ್ಭಗಳನ್ನು ಕೃಷ್ಣನ ಹೆಂಡತಿ ಸತ್ಯಭಾಮೆ ಕೇಳಿದ್ದಳು ಮತ್ತು ತಾನೇ ಕೃಷ್ಣನ ಜೊತೆಗೆ ಅರಣ್ಯದಲ್ಲಿ ಪಾಂಡವರನ್ನು ಭೇಟಿ ಮಾಡಲು ಬಂದಾಗ ನೋಡಿದ್ದಳು. ಅವಳಿಗೊಂದು ಕುತೂಹಲ. ದ್ರೌಪದಿ ರಾಣಿಯಾಗಿ ಅರಮನೆಯಲ್ಲಿರಲಿ, ಸಾಧಾರಣ ಮಹಿಳೆಯಂತೆ ಅರಣ್ಯದಲ್ಲಿರಲಿ, ಅವಳ ಪಂಚಮಹಾಪತಿಗಳು ಅವಳ ಆಜ್ಞಾನುಧಾರಕರಾಗಿ ಅವಳ ಮಾತನ್ನು ಚಾಚೂ ತಪ್ಪದೆ ಪರಿಪಾಲಿಸುತ್ತಾರಲ್ಲ, ಇದೇನಾಶ್ಚರ್ಯ. ತನ್ನ ಗಂಡ ಘನಶ್ಯಾಮನಾದರೋ ಹಲವಾರು ಮನದನ್ನೆಯರ ಹೃದಯಚೋರ. ಒಬ್ಬ ಹೆಂಡತಿಯ ಕೈಗೆ ಎಂದಾದರೂ ಸಿಕ್ಕಿದ್ದಾನೇನು? ತಾನು ಒಬ್ಬ ಗಂಡನನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲಾಗಿಲ್ಲ. ಈ ಮಹಾತಾಯಿ 5 ಗಂಡಂದಿರನ್ನು ಅದೆಷ್ಟು ಜತನವಾಗಿ ತನ್ನ ಮನದಾಸರೆಯಲ್ಲಿ ಬಿಗಿದು ಕಟ್ಟಿಬಿಟ್ಟಿದ್ದಾಳೆ. ಸತ್ಯಭಾಮೆಗೆ ಈ ಬೆರಗನ್ನು ತನ್ನೊಳಗೆ ಉಳಿಸಿಕೊಳ್ಳಲಾಗಲಿಲ್ಲ.
ದ್ರೌಪದಿಯನ್ನು ಕೇಳಿಯೇ ಬಿಡುತ್ತಾಳೆ. ಲೋಕಪಾಲೋಪಮಾನ್ವೀರಾನ್ಯೂನಃ ಪರಮಸಮ್ಮತಾನ್ ಕಥಂ ಚ ವಸಗಾಸ್ತುಭ್ಯಂ ನ ಕುಪ್ಯಂತಿ ಚ ತೇ ಶುಭೆ ತವ ವಶ್ಯಾಹಿ ಸತತಂ ಪಾಂಡವಾಃ ಪ್ರಿಯದರ್ಶನೆ ಮುಖಪ್ರೇಕ್ಷಾಶ್ಚ ತೇ ಸರ್ವೇ ತತ್ವಮೇತದ್ ಬ್ರವೀಹಿ ಮೇ. ದ್ರೌಪದಿ, ನೀನು ಮಹಾಮಹಿಮರಾದ ಪರಾಕ್ರಮಿಗಳಾದ ಸ್ಫುರದ್ರೂಪಿಗಳಾದ ಲೋಕಪಾಲಕರಿಗೆ ಸಮಾನರಾದ ಪಾಂಡವರನ್ನು ಯಾವ ಪ್ರಕ್ರಿಯೆಯಿಂದ ನಿನ್ನ ವಶ ಮಾಡಿಕೊಂಡಿರುವೆ? ಇಂತಹ ಪರಾಕ್ರಮಿಗಳು ನಿನ್ನ ವಶವರ್ತಿಗಳು ಹೇಗಾದರು? ನಿನ್ನ ವಿಷಯದಲ್ಲಿ ಅವರು ಯಾವಾಗಲೂ ಕೋಪವನ್ನೇ ಮಾಡಿಕೊಳ್ಳುವುದಿಲ್ಲ. ನೀನು ಹೇಳಿದಂತೆ ಅವರು ಯಾವಾಗಲೂ ನಡೆದುಕೊಳ್ಳುತ್ತಾರೆ. ಅವರು ನಿನ್ನ ವಿಷಯದಲ್ಲಿ ಹೀಗಿರಲು ಕಾರಣವೇನು? ಯಾವ ಪ್ರಕ್ರಿಯೆಯಿಂದ ನೀನವರನ್ನು ನಿನ್ನ ಅಧೀನರನ್ನಾಗಿ ಮಾಡಿಕೊಂಡಿರುವೆ? ಅವರು ಯಾವಾಗಲೂ ನಿನ್ನ ಮುಖವನ್ನೇ ನೋಡುತ್ತಿದ್ದು ನಿನ್ನ ಮುಖಭಾವದಿಂದಲೇ ನಿನ್ನ ಮನಸ್ಸಿನ ಇಂಗಿತವನ್ನರಿತು ಅದಕ್ಕೆ ತಕ್ಕಂತೆ ಕಾರ್ಯ ಮಾಡುತ್ತಿರುತ್ತಾರೆ. ಅವರು ಹೀಗಿರುವಂತೆ ನೀನು ಮಾಡಿದ ಕ್ರಿಯೆಯ ರಹಸ್ಯವನ್ನು ನನಗೆ ಮರೆಮಾಚದೇ ಹೇಳು. ಸತ್ಯಭಾಮೆಯ ಈ ಮಾತುಗಳಲ್ಲಿ ಒಂದು ಮೆಚ್ಚುಗೆ ಇದೆ, ಮತ್ತೊಂದು ಬೆರಗೂ ಇದೆ. ಬಹುಶಃ ವ್ಯಾಸರು ಇಲ್ಲಿ ಯಶಸ್ವಿ ದಾಂಪತ್ಯದ ವ್ಯಾಖ್ಯಾನವನ್ನು ಮಾಡುತ್ತಿದ್ದಾರೇನೋ ಎನಿಸುತ್ತದೆ. ಹೆಂಡತಿಯನ್ನು ಗೌರವಿಸುವ, ಆದರಿಸುವ, ಅವಳ ಮುಖಭಾವದಿಂದಲೇ ಅವಳ ಮನೋಇಂಗಿತವನ್ನು ಅರಿಯುವ ಮತ್ತು ಹೆಂಡತಿಯ ಬಗ್ಗೆ ಕೋಪವನ್ನೇ ಮಾಡಿಕೊಳ್ಳದ ಗಂಡನ ಬಗ್ಗೆ ಹೆಣ್ಣಿನ ದೃಷ್ಟಿಕೋನದಿಂದಲೇ ವಿವರಿಸುತ್ತಿದ್ದಾರೆ. ಅವರು ಹೀಗಿರುವಂತೆ ನೀನು ಮಾಡಿದ ಕ್ರಿಯೆಯ ರಹಸ್ಯವನ್ನು ನನಗೆ ಮರೆಮಾಚದೇ ಹೇಳು ಎಂದು ಹೇಳುವಲ್ಲಿ ಪ್ರತಿ ದಾಂಪತ್ಯ ನಿರ್ವಹಣೆಯಲ್ಲೂ ಒಂದು ಗುಟ್ಟು ಇರುತ್ತದೆ ಎನ್ನುವುದನ್ನೂ ಸೂಚಿಸುತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ದಂಪತಿಗಳನ್ನು ನೋಡಿದವರಲ್ಲಿ ಮೂಡುವ ಬೆರಗು ಮತ್ತು ಅನೇಕ ಅನುಮಾನಗಳನ್ನೂ ಹೇಳುತ್ತಿದ್ದಾರೆ. ಮುಂದುವರೆದು ಸತ್ಯಭಾಮೆ ಕೇಳುತ್ತಾಳೆ. ವ್ರತಚರ್ಯಾ ತಪೋವಾಪಿ ಸ್ನಾನ ಮಂತ್ರೌಷಧಾನಿ ವಾ ವಿದ್ಯಾವೀರ್ಯಂ ಮೂಲವೀರ್ಯಂ ಜಪಹೋಸ್ತತಾ ಗದಾಹ ಮಮ ಆಚಕ್ಷ್ವ ಪಾಂಚಾಲಿ ಯಶಸ್ಯಂ ಭಗವೇದನಂ ಯೇನ ಕೃಷ್ಣೇ ಭವೇನ್ನಿತ್ಯಂ ಮಮ ಕೃಷ್ಣೋ ವಶಾನುಗಃ. ದ್ರೌಪದಿ, ಪಾಂಡವರು ನಿನ್ನ ವಶವರ್ತಿಗಳಾಗಿರುವುದಕ್ಕೆ ವ್ರತೋಪವಾಸಗಳನ್ನೇನಾದರೂ ಮಾಡಿದೆಯಾ? ತಪಸ್ಸನ್ನು ಆಚರಿಸಿದೆಯಾ? ಪವಿತ್ರವಾದ ಸಂಗಮ ಸ್ಥಾನಗಳಲ್ಲಿ ಸ್ನಾನ ಮಾಡಿದುದರಿಂದ ಈ ಶಕ್ತಿಯು ನಿನಗೆ ಪ್ರಾಪ್ತವಾಯಿತೆ? ಮಂತ್ರಬಲದಿಂದ ಇದನ್ನು ಸಾಧಿಸಿರುವೆಯಾ? ಸ್ನಾನ ಮಾಡುವಾಗ ಮೂಲಿಕೆಗಳನ್ನೇನಾದರೂ ಉಪಯೋಗ ಮಾಡಿದೆಯಾ? ಕಾಮಶಾಸ್ತ್ರದಲ್ಲಿ ಹೇಳಿರುವಂತೆ ತಂತ್ರವನ್ನೇನಾದರೂ ಮಾಡಿರುವೆಯಾ? ಅಥವಾ ನಿನ್ನ ಅನುಪಮವಾದ ತಾರುಣ್ಯ ಲಾವಣ್ಯಗಳೇ ಇದಕ್ಕೆ ಕಾರಣವಾಗಿರುವುದೇ? ಪತಿಗಳ ವಶೀಕರಣಕ್ಕಾಗಿ ಜಪ ಹೋಮಗಳನ್ನೇನಾದರೂ ಮಾಡಿದೆಯಾ? ಯಾವುದಾದರೂ ಅಂಜನವನ್ನು ಕಂಡುಕೊಂಡಿರುವೆಯಾ? ಮರೆಮಾಚದೆ ಹೇಳು ದ್ರೌಪದಿ. ನೀನು ಆಚರಿಸಿದಂತೆಯೇ ನಾನೂ ನಡೆದು ಅದರಿಂದ ಪರಮ ಸೌಭಾಗ್ಯವನ್ನು ಪಡೆಯಬೇಕೆಂದಿರುವೆನು. ಪಾಂಡವರು ನಿನ್ನ ವಶವರ್ತಿಗಳಾಗಿರುವಂತೆ ಶ್ರೀಕೃಷ್ಣನೂ ನನ್ನ ವಶವರ್ತಿಯಾಗಬೇಕು. ಇದು ನನ್ನ ಇಚ್ಛೆಯಾಗಿದೆ. ಅದೆಷ್ಟು ಪ್ರಶ್ನೆಗಳು, ಅದೆಷ್ಟು ಬೆರಗುಗಳು! ಇಲ್ಲಿ ಸತ್ಯಭಾಮೆ ಎಲ್ಲ ವಿವಾಹಿತ ಸ್ತ್ರೀಯರ ಪ್ರತಿನಿಧಿಯಂತೆ ತೋರುತ್ತಾಳೆ. ಪ್ರತಿ ಹೆಣ್ಣಿನಲ್ಲೂ ಇರುವ ಆಜ್ಞಾವರ್ತಿ ಗಂಡನ ಬಯಕೆಯನ್ನು ವ್ಯಾಸರು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಮತ್ತು ಇಂಥ ದಾಂಪತ್ಯವನ್ನು ಕಂಡಾಗ ಸಮಾಜದಲ್ಲಿ ಏಳುವ ಅನೇಕ ಪ್ರಶ್ನೆಗಳನ್ನೂ ಮುಂದಿಡುತ್ತಿದ್ದಾರೆ. ಬಹುಶಃ ಆ ಕಾಲದಲ್ಲಿ ಇಂಥ ಗಂಡನಿಗಾಗಿ ಹೆಣ್ಣುಗಳು ಕೈಗೊಳ್ಳುತ್ತಿದ್ದ ವ್ರತ, ನೋಂಪಿ, ಜಪ, ಹೋಮ ಇತ್ಯಾದಿ ವಿವರಗಳನ್ನೂ ಕೊಡುತ್ತಿದ್ದಾರೆ. ಆದರೆ ಇದಕ್ಕೆ ದ್ರೌಪದಿ ಕೊಡುವ ಉತ್ತರವಿದೆಯಲ್ಲ, ಅದು ಧೀರ ಮಹಿಳೆಯೊಬ್ಬಳ ಧೀಮಂತಿಕೆಯನ್ನು ತೋರುತ್ತದೆ. ದಿಟ್ಟೆಯಾದವಳಿಗೆ, ತನ್ನ ಕರ್ತವ್ಯಗಳನ್ನು ಅರಿತವಳಿಗೆ, ತನ್ನ ಕರ್ತೃತ್ವ ಶಕ್ತಿಯಲ್ಲಿ ನಂಬಿಕೆ ಇಟ್ಟವಳಿಗೆ ಮತ್ತು ಅಹೋರಾತ್ರಿ ದಾಂಪತ್ಯದ ಶ್ರೇಯಸ್ಸಿಗಾಗಿ ದುಡಿಯುವವಳಿಗೆ ಈ ಪ್ರಶ್ನೆಗಳು ಅವಮಾನಕಾರಕವೆನಿಸುತ್ತದೆ. ಅಸತ್ ಸ್ತ್ರೀಣಾಂ ಸಮಾಚಾರಂ ಸತ್ಯೇ ಮಾಂ ಅನುಪೃಚ್ಛಸಿ ಅಸದಾಚರಿತೆ ಮಾರ್ಗೇ ಕಥಂ ಸ್ಯಾದನು ಕೀರ್ತನಂ. ಸತ್ಯಭಾಮೆ, ನೀತಿಗೆಟ್ಟ ಸ್ತ್ರೀಯರ ಕುಕಾರ್ಯದ ವಿಷಯವಾಗಿ ನನ್ನನ್ನು ಪ್ರಶ್ನಿಸುತ್ತಿರುವೆ. ಕುತ್ಸಿತರಾದ ಸ್ತ್ರೀಯರು ಅನುಸರಿಸುವ ಕುಮಾರ್ಗಗಳ ವಿಷಯವಾಗಿ ನನ್ನನ್ನು ನೀನು ಪ್ರಶ್ನಿಸಿದರೆ
ಅಂತಹವರ ಕುಮಾರ್ಗದಿಂದ ಬಹಳ ದೂರವಿರುವ ನಾನು ಹೇಗೆ ತಾನೇ ಉತ್ತರಿಸಲಿ? ಅನುಪ್ರಶ್ನಃ ಸಂಶಯೋ ವಾ ನೈತತ್ವಯುಪಪದ್ಯತೆ ತಥಾ ಹ್ಯುಪೇತಾ ಬುದ್ಧ್ಯಾ ತ್ವಂ ಕೃಷ್ಣಸ್ಯ ಮಹಿಷೀ ಪ್ರಿಯಾ. ಬುದ್ಧಿಶಾಲಿನಿಯಾಗಿರುವ, ಮೇಲಾಗಿ ಧರ್ಮಾತ್ಮನಾದ ಶ್ರೀಕೃಷ್ಣನ ಮಡದಿಯಾಗಿರುವ ನಿನಗೆ ಇಂತಹ ಕುತ್ಸಿತವಾದ ಪ್ರಶ್ನೆಗಳನ್ನು ಕೇಳುವುದಾಗಲಿ ಅಥವಾ ಪತಿಯ ವಿಷಯದಲ್ಲಿ ಸಂಶಯಿಸುವುದಾಗಲಿ ಯುಕ್ತವೆನಿಸುವುದಿಲ್ಲ. ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ಒಂದು, ನೀಚ ಮಾರ್ಗದಲ್ಲಿ ನಡೆಯುವ ಸಣ್ಣ ಬುದ್ಧಿಯ ಹೆಂಗಸರನ್ನು ಯಾವ ಕಾರಣಕ್ಕೂ ದ್ರೌಪದಿಯ ಜೊತೆ ಹೋಲಿಸುವುದು ಸಾಧ್ಯವಿಲ್ಲ. ಆಕೆ ರಾಜಮಾರ್ಗದಲ್ಲಿ ನಡೆಯುವವಳು. ವ್ಯಾಸರೇ ಅವಳನ್ನು ಅನೇಕ ಬಾರಿ ಪಂಡಿತೆ ಮತ್ತು ಪತಿವ್ರತೆ ಎಂದು ಕರೆದಿದ್ದಾರೆ. ಅವಳು ಸಕಲ ಶಾಸ್ತ್ರಗಳನ್ನು ತಿಳಿದವಳು. ನನಗೆ ಗುರುವಾಗುವ ಯೋಗ್ಯತೆ ಇರುವವರು ಈ ಸಭೆಯಲ್ಲಿದ್ದಾರೆ ಎಂದು ತುಂಬಿದ ಸಭೆಯಲ್ಲಿ ಹೇಳಿ ತನ್ನ ಸಾಮರ್ಥ್ಯವನ್ನು ಅಸ್ಮಿತೆಯನ್ನೂ ಗಟ್ಟಿಗೊಳಿಸಿದವಳು. ಕ್ಷತ್ರಿಯ ಧರ್ಮದ ಆಧಾರದ ಮೇಲೆ ತುಂಬಿದ ಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳಿ ಹಿರಿಯರೂ ಉತ್ತರಿಸಲಾಗದಂತೆ ಮಾಡಿದವಳು. ಇನ್ನೂ ವರಗಳನ್ನು ಕೇಳು ಎಂದ ಮಹಾರಾಜನಿಗೆ ಕ್ಷತ್ರಿಯ ಮಹಿಳೆಯ ಧರ್ಮವನ್ನು ಹೇಳಿದವಳು. ಇಂಥ ದಿಟ್ಟೆಯನ್ನು ಯಕಶ್ಚಿತ್ ಸಾಧಾರಣ ಮಹಿಳೆಗೆ ಹೋಲಿಸುವುದುಂಟೆ? 2ನೆಯ ಮುಖ್ಯ ಅಂಶ, ಸತ್ಯಭಾಮೆಯ ಈ ಮಾತುಗಳು ಅವಳನ್ನು ಉದ್ರೇಕಿಸುವುದಾದರೂ ಯಾವ ಸಮಯದಲ್ಲೂ ಸಂಯಮವನ್ನು ಕಳೆದುಕೊಳ್ಳದ ದ್ರೌಪದಿ ಸತ್ಯಭಾಮೆಯ ಚಿಂತನಾಕ್ರಮವನ್ನೇ ಅಲ್ಲಗೆಳೆಯುವುದರ ಮೂಲಕವೂ ಇಲ್ಲಿ ತನ್ನ ಪ್ರೌಢತೆಯನ್ನು ಮೆರೆಯುತ್ತಾಳೆ. ನೀನು ಜಾಣೆ ಮತ್ತು ಶ್ರೀಕೃಷ್ಣನಂಥ ಮಹಾನುಭಾವನ ಹೆಂಡತಿಯಾದವಳು ಹೀಗೆಲ್ಲ ಕೆಳಹಂತದಲ್ಲಿ ಯೋಚಿಸಲೂಬಾರದು ಎನ್ನುವ ಮಾತುಗಳ ಮೂಲಕ ಸತ್ಯಭಾಮೆಗೆ ಗುರುವೂ ಆಗಿಬಿಡುತ್ತಾಳೆ. ದ್ರೌಪದಿಯ ಮುಂದಿನ ಮಾತುಗಳ ಮೂಲಕ ಯಶಸ್ವಿ ದಾಂಪತ್ಯದಲ್ಲಿ ಹೆಂಡತಿ ಪಾಲಿಸಬೇಕಾದ ವಿಚಾರಗಳನ್ನು ವ್ಯಾಸರು ವಿವರಿಸುತ್ತಾರೆ. ಇಂಥ ದಾಂಪತ್ಯದಲ್ಲಿ ಗಂಡನಿರುವ ರೀತಿಯನ್ನು ಸತ್ಯಭಾಮೆಯ ಬಾಯಿಯಿಂದ ಹೇಳಿಸುವ ಮಹಾಕವಿ ಇಲ್ಲಿ ಯಶಸ್ವಿ ಹೆಂಡತಿಯ ರೀತಿ ನೀತಿಗಳನ್ನು ದ್ರೌಪದಿಯ ಬಾಯಿಂದ ಹೇಳಿಸುತ್ತಾರೆ. ನ ಜಾತು ವಿಪ್ರಿಯಂ ಭರ್ತುಃ ಸ್ತ್ರೀಯಾ ಕಾರ್ಯಂ ಕಥಂಚನ. ಗಂಡನಿಗೆ ಅಪ್ರಿಯವಾದ ಯಾವ ಕಾರ್ಯವನ್ನೂ ಸ್ತ್ರೀಯು ಯಾವಾಗಲೂ ಮಾಡಬಾರದು. ನನ್ನ ಪತಿಗಳು ನನ್ನ ವಿಷಯದಲ್ಲಿ ಇಷ್ಟೊಂದು ಪ್ರೇಮಪೂರ್ಣರಾಗಿರುವುದಕ್ಕೆ ನಾನವರಲ್ಲಿ ಇಟ್ಟಿರುವ ಪ್ರೀತ್ಯಾಧಾರಗಳ ಗೌರವಗಳೇ ಕಾರಣವಾಗಿವೆ. ಮಹಾತ್ಮರಾದ ಪಾಂಡವರ ವಿಷಯದಲ್ಲಿ ನಾನು ಹೇಗೆ ನಡೆದುಕೊಳ್ಳುತ್ತಿದ್ದೇನೆಂದು ಹೇಳುತ್ತೇನೆ. ಅಹಂಕಾರಂ ವಿಹಾಯಾಹಂ ಕಾಮಕ್ರೋಧೌ ಚ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚರಾಮ್ಯಹಂ. ಪತಿಪಾರಾಯಣೆಯಾದವಳಿಗೆ ಅಹಂಕಾರ, ಕಾಮ, ಕ್ರೋಧಗಳೆಂದೂ ಇರಬಾರದು. ಸತ್ಯೆ, ಅವುಗಳೆಲ್ಲವನ್ನೂ ನಾನು ಪೂರ್ಣವಾಗಿ ವಿಸರ್ಜಿಸಿ ಪಾಂಡವರನ್ನೂ ಅವರ ಇತರ ಪತ್ನಿಯರನ್ನೂ ಅನುದಿನವೂ ಸಾವಧಾನತೆಯಿಂದ ಉಪಚರಿಸುತ್ತೇನೆ. ಪ್ರಣಯಂ ಪ್ರತಿ ಸಂಗೃಹ್ಯ ನಿಧಾಯಾತ್ಮಾನಮಾತ್ಮನಿ ಶುಶ್ರೂಷುರ್ ನಿರಹಭಿಮಾನ ಪತೀನಾಂ ಚಿತ್ತರಕ್ಷಣಿ. ನನ್ನ ಮನಸ್ಸಿನಲ್ಲಿ ಹುಟ್ಟಬಹುದಾದ ಅಪೇಕ್ಷೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ನನ್ನ ಮನಸ್ಸನ್ನು ಆತ್ಮನಲ್ಲಿ ಲೀನ ಮಾಡಿ ಪತಿ ಶುಶ್ರೂಷೆಯಲ್ಲಿಯೇ ನಿಯತ ಮನಸ್ಕಳಾಗಿ ಅಭಿಮಾನರಹಿತಳಾಗಿ ನನ್ನ ಗಂಡಂದಿರ ಮನಸ್ಸಿನ ಆಶಯವೇನೆಂಬುದನ್ನು ಕ್ಷಣಕ್ಷಣಕ್ಕೂ ಜಾಗರೂಕತೆಯಿಂದ ತಿಳಿದುಕೊಳ್ಳುತ್ತಾ ಅದಕ್ಕನುಗುಣವಾಗಿ ಅವರ ಸೇವೆ ಮಾಡುತ್ತೇನೆ. ಹೀಗೆ ಪ್ರಾರಂಭವಾಗುವ ದ್ರೌಪದಿಯ ಸತೀ ಧರ್ಮದ ಮಾತುಗಳು ಸುಮಾರು 50 ಶ್ಲೋಕಗಳಿಗೂ ಮಿಕ್ಕು ವಿಸ್ತರಿಸುತ್ತವೆ. ಅವಳು ಇಡುವ ಪ್ರತಿ ಹೆಜ್ಜೆಯೂ ಪಾಂಡವರ ಶ್ರೇಯಸ್ಸಿಗಾಗಿಯೇ ಆಗಿರುತ್ತದೆ. ಮಹಾರಾಣಿಯಾಗಿರಲಿ, ವನವಾಸಿಯಾಗಿರಲಿ, ಪತಿ ಸೇವೆಯೇ ಅವಳ ಮೂಲ ಮತ್ತು ಮೊದಲ ಧರ್ಮವಾಗಿರುತ್ತದೆ. ಇಷ್ಟೆಲ್ಲ ತನ್ನ ಬದುಕನ್ನು ಸತೀ ಧರ್ಮಕ್ಕೆ ಒಡ್ಡಿಕೊಂಡಿರುವವಳನ್ನು ಅವಳ ಗಂಡಂದಿರು ಗೌರವಿಸದೆ ಹೇಗೆ ಇದ್ದಾರು? ಇಲ್ಲಿ ಪರಸ್ಪರರಲ್ಲಿ ಗೌರವ, ಆದರ ಮತ್ತು ದಾಂಪತ್ಯವನ್ನು ಪವಿತ್ರ ಬಂಧವನ್ನಾಗಿ ಮಾಡುವ ಕುಶಲತೆ ಎಲ್ಲವೂ ಸುವಿಸ್ತಾರವಾಗಿ ವ್ಯಾಖ್ಯಾನಗೊಂಡಿದೆ. ಕುಮಾರವ್ಯಾಸ ಈ ಭಾಗವನ್ನು ಕೇವಲ 6-7 ಷಟ್ಪದಿಗಳಲ್ಲಿ ಸರಸಲೀಲೆ ಎನ್ನುವ ಮೆರುಗು ಕೊಟ್ಟು ವಿವರಿಸಿಬಿಟ್ಟಿದ್ದಾನೆ. ಅರಸಿ ಕೌತುಕವೆನಗೆ ನೀನೈವರಿಗೆ ಸತಿ ವಲ್ಲಭರ ಚಿತ್ತಾಕರ್ಷಣವು ನಿನಗೆಂತು ಸೇರಿಹುದೇಕ ಭಾವದಲ್ಲಿ. ನನಗೊಂದು ಕುತೂಹಲವಾಗುತ್ತಿದೆ. ನೀನು 5 ಜನರಿಗೆ ಹೆಂಡತಿ, ಆದರೆ ಒಂದೇ ಭಾವದಲ್ಲಿ 5 ಜನರ ಚಿತ್ತಾಕರ್ಷಣೆಯನ್ನು ಮಾಡಲು ನಿನಗೆ ಹೇಗೆ ಸಾಧ್ಯವಾಗಿದೆ?
ಇಲ್ಲಿ ಚಿಂತನೆಯ ಎಳೆ ಬದಲಾಗಿ ಹೋಗಿದೆ. ವ್ಯಾಸರ ಸತ್ಯಭಾಮೆಗೆ ಪಾಂಡವರು ದ್ರೌಪದಿಯನ್ನು ಅನುಸರಿಸುವುದು ಕೌತುಕವಾದರೆ, ಕುಮಾರವ್ಯಾಸನ ಸತ್ಯಭಾಮೆಗೆ ದ್ರೌಪದಿ ತನ್ನ 5 ಜನ ಗಂಡಂದಿರ ಚಿತ್ತವನ್ನು ಏಕಭಾವದಲ್ಲಿ ಹೇಗೆ ಆಕರ್ಷಿಸುತ್ತಾಳೆ ಎನ್ನುವುದು ಪ್ರಶ್ನೆಯಾಗುತ್ತದೆ. ಮಂತ್ರಸಿದ್ಧಿಯೋ, ಮಂತ್ರರಕ್ಷೆಯೋ, ಔಷಧವೋ, ತಂತ್ರವೋ, ವಶೀಕರಣವೋ ಇತ್ಯಾದಿ ಎಲ್ಲ ಪ್ರಶ್ನೆಗಳು ಬರುತ್ತವೆ ಮತ್ತು ದ್ರೌಪದಿ 4 ಮಾತುಗಳಲ್ಲಿ ಸತೀಧರ್ಮವನ್ನು ವಿವರಿಸುತ್ತಾಳೆ. ಸತ್ಯಭಾಮ ಸರಸಿಜಾನನೆ, ದೃಪದ ಸುತೆಯರು ಸರಸಮೇಳದಲ್ಲೊಪ್ಪಿದರು ಚದುರೋಕ್ತಿ ಲೀಲೆಯಲಿ ಎಂದು ಹೇಳಿ ಕವಿ ಇದು ಸರಸ ಸಂಭಾಷಣೆಯಷ್ಟೇ ಎನ್ನುವಷ್ಟಕ್ಕೆ ಸೀಮಿತನಾಗುತ್ತಾನೆ. ಇದು ದ್ರೌಪದಿಯ ವ್ಯಕ್ತಿತ್ವವನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳುವ ಭಾಗ ಮತ್ತು ಆ ಕಾಲದಲ್ಲಿ ದಾಂಪತ್ಯದ ಸಂಕಷ್ಟಗಳನ್ನೂ ಯಶಸ್ಸನ್ನೂ ವಿವರಿಸುವ ಭಾಗ. ಎಲ್ಲಕ್ಕಿಂತ ಹೆಚ್ಚಾಗಿ ಯಶಸ್ವಿ ದಾಂಪತ್ಯದಲ್ಲಿ ಗಂಡ ಹೇಗೆ ನಡೆದುಕೊಳ್ಳಬಹುದು ಮತ್ತು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ತಿಳಿಸುವ ಭಾಗ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಗಂಡ ಹಾಗೆ ಹೆಂಡತಿಯ ಆಜ್ಞಾಧಾರಕನಾಗಬೇಕಾದರೆ ಹೆಂಡತಿಯ ಪೂರ್ವ ಸಿದ್ಧತೆಗಳು ಮತ್ತು ದಾಂಪತ್ಯಕ್ಕೆ ಅವಳ ಬದ್ಧತೆಯನ್ನು ಕಾಣಿಕೆಗೊಳಿಸುವ ಭಾಗ. ಹೇಗೆ ತಾಯಿ ಬೇರಿಲ್ಲದೆ ವೃಕ್ಷ ಚಿಗುರುವುದಿಲ್ಲವೋ, ನೀರಿನ ಕೊರತೆಯಿಲ್ಲದೆ ಸರೋವರ ತುಂಬುವುದಿಲ್ಲವೋ, ಮೋಡ ಕಟ್ಟದೆ ವರ್ಷಧಾರೆಯಾಗುವುದಿಲ್ಲವೋ, ಹಾಗೆ ಗಂಡ ಹೆಂಡತಿಯರಲ್ಲಿ ಪರಸ್ಪರರಿಗೆ ಬದ್ಧತೆ ಮತ್ತು ಆದರಾಭಿಮಾನಗಳು ಮೂಡಿದಾಗ ಹಾಗೂ ಗಂಡ ಹೆಂಡತಿಯರು ಯಾವ ಅಹಂಕಾರವೂ ಇಲ್ಲದೆ ಒಬ್ಬರನ್ನೊಬ್ಬರಿಗೆ ಸಮರ್ಪಿಸಿಕೊಂಡಾಗ ಮಾತ್ರ ದಾಂಪತ್ಯ ಗಟ್ಟಿಯಾಗುಳಿಯುತ್ತದೆ ಎನ್ನುವ ಮಹಾಸತ್ಯವನ್ನು ವ್ಯಾಸರು ಇಲ್ಲಿ ವಿವರಿಸಿದ್ದಾರೆನಿಸುವುದಿಲ್ಲವೇ? ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಶಾಂತಾ ನಾಗರಾಜ್ ಅವರ ಈ ಬರಹ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.